ಬಟ್ ಈ ಚರ್ಚೆ ಮಾಡುವಾಗ ನೀವು 28 ಅಂತಿರಲ್ಲ ಸರ್. ನೀವು ಎಲ್ಲ ಜಾಸ್ತಿ ಕಮ್ಯುನಿಕೇಶನ್ ಗಂಡಸರ ಜೊತೆಗೆ ಇರುತ್ತೆ ನಮ್ದು. ಆ ಹೆಣ್ಣು ಮಕ್ಕಳು ಇನ್ನೂ ಇಲ್ಲ. ನಾವು ಹೆಣ್ಣು ಮಕ್ಕಳು ಗ್ಯಾರಂಟಿ ಇಂಪ್ಯಾಕ್ಟ್ ಏನು ಅನ್ನೋದು ಅಂದಾಜು ಸಿಗ್ತಿಲ್ಲ. ಈ ಬಾರಿ ನಾನು ಅಮಿತ್ ಶಾ ಹತ್ರ ಇದನ್ನೇ ಮಾತಾಡಿದೆ. ಸರ್, ನೀವು ಬರೀ ನರೇಂದ್ರ ಮೋದಿಯವರ ಇಮೇಜ್ ಮೇಲೆ ನಾವು ಗೆಲ್ತೀವಿ ಅಂತಕ್ಕಂಥದ್ದು ಕಾನ್ಫಿಡೆನ್ಸ್ ಏನಿದೆ ಅದೊಂದನ್ನು ಇಟ್ಕೋಬೇಡಿ ಸರ್, ಅದು ಒಂದರ ಮೇಲೆ ಗೆಲ್ತೀವಿ ಅಂತೇಳಿ. ಈ ಸಲ ಈ 5 ಗ್ಯಾರಂಟಿ ಏನಿದೆ ಸ್ವಲ್ಪ ಹೆಣ್ಣು ಮಕ್ಕಳದು ವಿಷಯದಲ್ಲಿ ನಾವು ಲಘುವಾಗಿ ತಗೊಳಕ್ಕಾಗಲ್ಲ ಅಂತ ಹೇಳಿದೆ, ಕ್ಲಿಯರಾಗಿ ಹೇಳಿದ್ದೀನಿ. ಇವತ್ತು ಅದನ್ನು ಓವರ್ಟೇಕ್ ಮಾಡೋದು ಹೇಗೆ ಅದು ಥಿಂಕ್ ಮಾಡಿ ಸರ್ ಅಂತ ಹೇಳಿದೆ. ನೀವು ಬರೀ ಇಮೇಜ್ ಮೇಲೆ ಓಟ್ ಹಾಕ್ಸ್ಕೊತೀವಿ, ನಾವು ಕೊಡೋದೇ ಎಷ್ಟು ಪಾರ್ಟಿಯಿಂದ ಅಂತ ಏನಾದರೂ ಇದ್ದರೆ ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ನಾನೇ ಹೇಳಿದೆ. ನೆನ್ನೆ ಪ್ರೈಮ್ ಮಿನಿಸ್ಟ್ರಿಗೂ ನಾನು ಕೂತಾಗ ಅದನ್ನೇ ಹೇಳಿದೆ. ಓನ್ಲಿ ವಿ ಆರ್ ಸ್ಟ್ರಗಲಿಂಗ್ ಫಾರ್ ಮನಿ, ಅದರ್ ದ್ಯಾನ್ ದಟ್ ಆ್ಯಕ್ಚುಲಿ ವಿ ಕ್ಯಾನ್ ವಿನ್ ಆಲ್ ದ 28. ಬಟ್ ಇಫ್ ಯು ನಾಟ್ ಗೋಯಿಂಗ್ ಟು ಇನ್ವೆಸ್ಟ್ ಮನಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸರ್, ಯು ಪ್ಲೀಸ್ ಗಿವ್ ಡೈರೆಕ್ಷನ್ ಟು ಅಮಿತ್ ಶಾ ಅಂತಲೇ ಹೇಳಿದೆ. ಬಟ್ ಅವರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ನಾನು ನೋಡಿ, ಯಾಕೆಂದ್ರೆ ಹೊರನೋಟಕ್ಕೆ ಬಿ ಜೆ ಪಿ ಅಷ್ಟು ಖರ್ಚು ಮಾಡ್ತಾರೆ ಇಷ್ಟು ಖರ್ಚು ಮಾಡ್ತಾರೆ ಅನ್ನೋದು ಈಗ ನಾನು ಅವ್ರ ಜೊತೆ ಸೇರಿದಾಗಲೇ ಗೊತ್ತಾಗಿದ್ದು. ಅವರಲ್ಲಿ ಕ್ಯಾಶ್ ರಿಚ್ ಪಾರ್ಟಿ ಅವರಲ್ಲಿ ಇಮೇಜ್ ಮೇಲೆ ವರ್ಕ್ ಮೇಲೆ ಎಲ್ಲೋ ಒಂದು ಜನಗಳನ್ನ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ಕೊಂಡವ್ರೆ. ಓಕೆ. ಆಮೇಲೆ ವರ್ಕರ್ಸು ಬಿ ಜೆ ಪಿನಲ್ಲಿ RSS ಟೀಮ್ ಏನಿದೆ, ಬಿ ಜೆ ಪಿ ಹಿಂದುತ್ವದ ಇದರಲ್ಲಿ ಏನು ಬಂದಿರೋ ಬ್ಯಾಕ್ಗ್ರೌಂಡು ಡೆಡಿಕೇಟೆಡ್, ಅವರು ಯಾರು ನಿಮ್ಮದು ದುಡ್ಡೇ ಕೇಳಲ್ಲ, ಡೆಡಿಕೇಟೆಡ್ ಅವರು. ಅವ್ರದ್ದು ಖರ್ಚು ಒಂದು ಉಪ್ಪಿಟ್ಟು ಒಂದು ಕಪ್ ಕಾಫಿ ಇದರಲ್ಲಿ ಮುಗಿದೋಗುತ್ತೆ. ಆದರೆ ಬೇರೆ ಪಾರ್ಟಿಗೆ ಆ ಪರಿಸ್ಥಿತಿ ಇಲ್ಲ, ಇದು ಇರೋ ಫ್ಯಾಕ್ಟ್. ಬಟ್ ಈಗ ಎಲ್ಲರೂ ಅದೊಂದು ಮಿಸ್ಕ್ಯಾಲ್ಕುಲೇಷನ್ ಆಗ್ತಿದೆ ಅಂತ. ಈಗ ನಾವು ಎಲ್ಲ ಕ್ಷೇತ್ರಕ್ಕೂ ಕಳಿಸಿದ್ವಿ, ಜನರನ್ನ ಮಾತಾಡ್ಸ್ಕೊಂಬನ್ನಿ ಅಂತ. ಬಂದು ಎಲ್ಲ ಕಡೆ ಮೋದಿ ಮೋದಿ ಅಂತಾರೆ ಸರ್ ಅಂತಂದರು. ನಾನು ಗಂಡಸರು ಆಯ್ತಪ್ಪ, ಹೆಣ್ಮಕ್ಳ ಪೈಕಿ ಎಷ್ಟು ಮಂದಿ ಮೋದಿ ಸಲ ಓಟ್ ಹಾಕ್ತೀನಿ ಅಂತ. ಆ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಅಲ್ಲ, ಇದೆ. ಬಟ್ ಸ್ಪೆಷಲಿ OBC ಕ್ಲಾಸು, ಅವರಲ್ಲಿ ಅಹಿಂದ ವರ್ಗ. ಈ ಸಲ ಬ್ರದರ್ ನೀವು ಹೇಳಿದಂಥ ರೀತಿಯಲ್ಲಿ ಕಾಂಗ್ರೆಸ್ಗೆ ಕಾನ್ಫಿಡೆನ್ಸ್ ಇಲ್ಲ ಬಟ್ ಅವರು ಡಿಪೆಂಡ್ ಆಗಿರೋದು ಈ 5 ಗ್ಯಾರಂಟಿ ಮೇಲೇ. ಓಕೆ. ಈ 5 ಗ್ಯಾರಂಟಿ ಮೇಲೆ ಡಿಪೆಂಡ್ ಆಗಿರೋದು. ಲೋಕಸಭೆಗೆ ಜೊತೆಗೆ ನೋಡಿದೆ. ಈಗ ಅದೆಂಥದ್ದು ಬೇರೆ 25 ಅಂತ ಮಾಡಿ 1 ಲಕ್ಷ ರೂಪಾಯಿ ಮಹಿಳೆಯರಿಗೆ 1 ಲಕ್ಷ. ಎಷ್ಟು ಜನ ಮಹಿಳೆಯರಿಗೆ ಕೊಡ್ತಾರೆ? ಏನು ಬೇಸಿಸಲ್ಲಿ ಕೊಡ್ತಾರದು? 1 ಲಕ್ಷ ಮಹಿಳೆಯರಿಗೆ ಅಂದರೆ ಈ ದೇಶದಲ್ಲಿರೋ ಮಹಿಳೆಯರ ಸಂಖ್ಯೆ ಎಷ್ಟು? ಆ 1 ಲಕ್ಷ ರೂಪಾಯಿನ ವರ್ಷಕ್ಕೆ ಯಾವ ಕೆಟಗರಿ ಅವ್ರಿಗೆ ಕೊಡ್ತೀರಿ? ಈಗ 50% ಆಲ್ಮೋಸ್ಟ್ ಆಲ್ ಮಹಿಳೆಯರೇ ಇರೋದು ದೇಶದಲ್ಲಿ. ಈಗ 150 ಕೋಟಿವಿ 75 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ಈಗ ಸೇಮ್ ಇದೇ ಥರದ್ದೇ ಅಂದ್ರೇನು ನಮ್ಮಲ್ಲಿ ಕೊಟ್ರಲ್ಲ ಗೃಹಲಕ್ಷ್ಮಿ, ಹಾಗೆ ಕುಟುಂಬದ ಯಜಮಾನಿಗೆ 20 ಲಕ್ಷ ಫ್ಯಾಮಿಲಿ ಇದೆ. ಈಗ ಇವರು ಕುಟುಂಬದ ಯಜಮಾನಿ ಅಂತ ಅಂದರೆ ಇಲ್ಲಿ ಒಂದು ಕುಟುಂಬದಲ್ಲಿ 4 ಜನ 5 ಜನ ಹೆಣ್ಮಕ್ಳಿದ್ದಾರೆ, ಎಲ್ರಿಗೂ ಏನು ಸಿಗ್ತಿಲ್ಲ ಒಬ್ಬರಿಗೆ. ಅದು ಒಂದಿದೆ. ಅದು ಅವರು ಕೊಟ್ಟವ್ರೆ, ನಮಗೆ ಕೊಟ್ಟಿಲ್ಲ, ನಾವು ಅವ್ರಿಗೆ ಯಾಕೆ ಹಾಕ್ಬೇಕು, ಮೋದಿಗೆ ಹಾಕ್ತೀವಿ ಅಂತಾರೆ. ದುಡ್ಡು ತಗೊಂಡವರಲ್ಲಿ ನೀವು ಹೇಳ್ದಂಗೆ ಒಂದು 50% ಕಾಂಗ್ರೆಸ್ಸಿಗೆ ಕೊಡ್ಬೋದು, ಇನ್ನು 50% ಮೋದಿ ಹೆಸರಿನಲ್ಲೇ ಕೊಡ್ತಾರೆ. ಇನ್ನು 50% ಮನೆ ಯಜಮಾನರು ಅವ್ರ ಜೊತೆ ಅಟ್ಯಾಚ್ಮೆಂಟ್ಗಳು ಹೆಂಗೆ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಕೆಲವ್ರಿಗೆ ಇದು ಇರೋ ಪರಿಸ್ಥಿತಿ. ನೀವು ಅನ್ನೋದೀಗ ಒಂದು ಮನೆಯಲ್ಲಿ 4 ಜನ ಹೆಣ್ಮಕ್ಳಿದ್ದಾರೆ ಅಂದ್ರೆ 4 ಓಟ್ ಗ್ಯಾರಂಟಿ ಸಲುವಾಗಿ ಬರಲ್ಲ ಅಂತ. ಬರಲ್ಲ ಅವರವರಲ್ಲೇ ಒಳಗಡೆ ಸಣ್ಣ ಪುಟ್ಟ ಡಿಫರೆನ್ಸ್ಗಳು ಇದ್ದೇ ಇರ್ತವೆ. ಅವೆಲ್ಲ ಒಂದು ಭಾಗ ಅದಿರಲಿ. ನಮ್ಮ ಚಿಂತನೆ ಕೊಡೋದಕ್ಕೆ ನಮ್ಮದೇನು ಅಸೂಯೆ ಇಲ್ಲ, ಓಟ್ಗೋಸ್ಕರ ಮಾಡ್ಕೊಂಡವ್ರೆ. ಬಟ್ ಅದು ಮುಂದೆ ಆಗ ರಿಪರ್ಕೇಷನ್ ಯೋಚನೆ ಮಾಡಿಲ್ಲ. ಸಿದ್ದರಾಮಯ್ಯನ ಎಷ್ಟು ವರ್ಷ ಹೇಳ್ತಾರೆ ರಾಜಕಾರಣದಲ್ಲಿ, ಅವರೇ ಹೇಳ್ತಾರೆ ಇದು ಚುನಾವಣೆ ಆದಮೇಲೆ ನಾನು ನಿಲ್ಲಲ್ಲ ಅಂತಾರೆ. ಮುಂದೆ ಬರೋದು ಏನು ಮಾಡಬೇಕು? ಇವಾಗ ನೀವು 52,000 ಕೋಟಿ ಇಲ್ಲೇನು ಕೊಡ್ತೀರಿ? ಈಗ ಸಿದ್ದರಾಮಯ್ಯರೇ 1,05,000 ಕೋಟಿ ಸಾಲ ಮಾಡಿದ್ರು. ಕ್ಯಾಪಿಟಲ್ ಅಸೆಟ್ಗೆ ಇವರು ಇನ್ವೆಸ್ಟ್ಮೆಂಟ್ ಏನು ಈ ವರ್ಷ? ಹೋದ ವರ್ಷ ಏನು ಕೊಟ್ಟರು? ಹೋದ ವರ್ಷ ಏನು ಕೊಟ್ಟರು? ಇಲ್ಲಿ ಈಗ 6.5 ಲಕ್ಷಕ್ಕೆ ಸಾಲ ಏರಿತು. ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಹೇಳ್ತಾರೆ 53 ಲಕ್ಷ ಕೋಟಿಯಿಂದ ಇವತ್ತು 170 ಕೋಟಿಗೆ ಹೊಟ್ಟೋಯ್ತು ಸಾಲ ಅಂತಾರೆ. ಬಟ್ ಅಸೆಟ್ ಕ್ರಿಯೇಟ್ ಮಾಡವ್ರೆ, ಅದನ್ನು ಹೇಳ್ತಾ ಇಲ್ಲ ಇವರು. ಸಾಲ ಮಾಡಿದ್ರು ಇವತ್ತು ಈ ದೇಶದಲ್ಲಿ ರಸ್ತೆಗಳು ಎಷ್ಟು ಲಕ್ಷ ಕಿಲೋಮೀಟ್ರ್ ರಸ್ತೆಗಳಾಯಿತು, ರೈಲ್ವೆ ಲೈನ್ ಎಷ್ಟಾಗಿದೆ,
ಹೊಸ ರೈಲ್ವೆ ಸ್ಟೇಷನ್ಗಳು ಎಷ್ಟಾಗಿದೆ. ಅಂದರೆ ನೀವು ಹೇಳೋದು ಸಾಲ ಎಷ್ಟು ಮಾಡಿದ್ರು ಅನ್ನೋದಷ್ಟೇ ಇಂಪಾರ್ಟೆಂಟ್, ಯಾಕೆ ಸಾಲ ಮಾಡಿದ್ರು ಅನ್ನೋದು. ಸಾಲ ಯಾಕೆ ಮಾಡಿದ್ರು ಅನ್ನೋದು ನೋಡಬೇಕಲ್ಲ. ಏರ್ಪೋರ್ಟ್ಗಳು ಎಷ್ಟು ಕಟ್ಟಿದ್ದಾರೆ ಇದೆಲ್ಲ ಲೆಕ್ಕ ತೆಗೆದ್ರೆ ಇನ್ಫ್ರಾಸ್ಟ್ರಕ್ಚರ್ದು ದುಡ್ಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಓಕೆ, ಕ್ಯಾಪಿಟಲ್ ಅಸೆಟ್ ಇದೆ ಅಲ್ಲಿ. ಇವರು ಮಾಡ್ತಾವ್ರಲ್ಲ, ಇಲ್ಲಿ ಕ್ಯಾಪಿಟಲ್ ಅಸೆಟ್ ಎಲ್ಲಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.